ಮೇಕೆ ಸಾಕಾಣಿಕೆ ಮಾಡೋರಿಗೆ ಬೇಸಿಗೆ ಬಂತಂದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮರಿಗಳು ಸರಿಯಾಗಿ ಆಹಾರ ತಿನ್ನಲ್ಲ, ನೀರು ಕುಡಿಯಲ್ಲ. ಇದರಿಂದ ರಿಸಲ್ಟ್ ಏನ್ ಬರುತ್ತಾ? ವೇಟ್ ಲಾಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋದೊಳಗೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪಾ ಅಂದ್ರೆ, ಆಲ್ಮೋಸ್ಟ್ ನಾವು ಮರಿಗಳ ತೂಕ ಹೆಚ್ಚು ಮಾಡೋದಿರ್ಲಿ, ಮರಿಗಳ ತೂಕ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಯಾಕಂದ್ರೆ ಮರಿಗಳ ತೂಕ ಬೇಸಿಗೆ ಒಳಗೆ ಆಲ್ಮೋಸ್ಟ್ ಆಲ್ ಕಡಿಮೆ ಆಗುತ್ತೆ. ಫಸ್ಟ್ ನಾವು ಬೇಸಿಗೆ ಒಳಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತಾ ಅಂತ ತಿಳ್ಕೊಳೋಣಂತ. ಮೊದಲನೇದಾಗಿ ಮರಿಗಳಿಗೆ ಹೀಟ್ ಸ್ಟ್ರೆಸ್ ಜಾಸ್ತಿ ಆಗುತ್ತಾ, ಮರಿಗಳು ನೀರು ಕುಡಿಯೋದನ್ನ ಕಡಿಮೆ ಮಾಡ್ತಾವ. ಆಮೇಲೆ ಮರಿಗಳ ಹಸಿವು ಕಮ್ಮಿ ಆಗುತ್ತಾ. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಕೆಲವೊಂದ್ ಸರಿ ಮರಿಗಳು ಸಾವನ್ನಪ್ಪುವಂತ ಚಾನ್ಸಸ್ ಕೂಡ ಇರ್ತಾವ. ಅದರಿಂದ ಬೇಸಿಗೆ ಒಳಗ ಮರಿಗಳನ್ನ ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸೆಕೆಂಡ್ ಪಾಯಿಂಟ್, ಶೆಡ್ಡಿನ ವ್ಯವಸ್ಥೆ ಯಾವ ರೀತಿ ಇರ್ಬೇಕು ಬೇಸಿಗೆ ಒಳಗ ಅಂತ ತಿಳ್ಕೊಳೋಣಂತ. ಮೇನ್ ಆಗಿ ಆಲ್ಮೋಸ್ಟ್ ಎಲ್ಲರೂ ಶೆಡ್ ಮಾಡ್ಕೊಂಡಿದ್ರೆ, ಅದರೊಳಗೆ ಹೈಟೆಕ್ ಶೆಡ್ ಮಾಡ್ಕೊಂಡಿದ್ರೆ ಶೀಟ್ ಹಾಕಿ ಬಿಟ್ಟಿರ್ತಾರೆ. ಆ ಶೀಟ್ ಇಂದ ಮರಿಗಳಿಗೆ ಬಹಳಷ್ಟು ಎಫೆಕ್ಟ್ ಆಗುತ್ತಾ, ಅಂದ್ರೆ ಹೀಟ್ ಬಹಳ ಪ್ರೊಡ್ಯೂಸ್ ಮಾಡುತ್ತೆ ಶೀಟ್ಗಳು. ಸೊ ಹಂಗಾಗಿ ಮರಿಗಳಿಗೆ ಇನ್ನಿಷ್ಟು ಹೀಟ್ ಆಗುತ್ತಾ. ಈ ಬೇಸಿಗೆಗೆ ಮನುಷ್ಯರೇ ತಡ್ಕೊಳಕ್ ಆಗವಲ್ದು. ನಾವು ಫ್ಯಾನ್ ಹಚ್ಕೊಂಡು ತಣ್ಣೀರು ಕುಡಿದು ಎಲ್ಲ ಮಾಡಿದ್ರು ನಮ್ಗೆ ತಡ್ಕೊಳಕ್ ಆಗಲ್ಲ. ಇನ್ನು ಮರಿಗಳಿಗೆ ಉಣ್ಣೆ ಇರುತ್ತಾ, ಹೇರ್ಸ್ ಭಾಳ ಇರ್ತಾವು, ಇನ್ನು ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಾವ ಅವನು. ಹಾಗಾಗಿ ಈ ಬಿಸಿಲಿಗೆ ಮರಿಗಳಿಗೆ ಭಾಳ ಅಂದ್ರೆ ಭಾಳ ತ್ರಾಸ ಆಗುತ್ತೆ. ಸೊ ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬಹುದು ನಾವು ಅಂತ ಅನ್ನೋದಾದ್ರೆ, ಮೊದಲನೇದಾಗಿ ನೀವು ಮೇಲೆ ಶೀಟ್ ಹಾಕೊಂಡಿದ್ರೆ ಆ ಶೀಟಿಗೆ ಗ್ರೀನ್ ಮೆಸ್ ಹಾಕೋರಿ ಮೇಲೆ. ಅದರಿಂದ ಸ್ವಲ್ಪ ಹೀಟನ್ನ ಕಂಟ್ರೋಲ್ ಮಾಡುತ್ತೆ ಗ್ರೀನ್ ಮೆಸ್. ಅದ್ರ ಜೊತೆಗೆ ಗೋಣಿ ಚೀಲ ಇರ್ತಾವಲ್ಲ, ಆ ಗೋಣಿ ಚೀಲನ ನೆನೆಸಿ ಶೀಟ್ ಮೇಲೆ ಆದ್ರೆ ಮೇಲೆ ಸರ್ಫೇಸ್ ಮೇಲೆ ಹಾಕೋರಿ. ಇಲ್ಲ ಅಂದ್ರೆ ಈ ತರ ಸುತ್ತು ನೀವು ಶೆಡ್ಡಿಗೆ ಮೇಸ್ ಹಾಕಿದ್ರ 1-2-3 ಕಡೆ ನೆನೆಸಿರುವಂತ ಗೋಣಿ ಚೀಲನ ಒಂದು ಟೈಮ್ ಮಧ್ಯಾಹ್ನ ಟೈಮ್ ಈ ತರ ಜೋತ್ ಬಿಡಕ್ ಟ್ರೈ ಮಾಡ್ರಿ, ಇಳೆ ಬಿಡ್ರಿ. ಅದರಿಂದ ಏನಾಗುತ್ತಂದ್ರೆ ಸ್ವಲ್ಪ ಕೂಲ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗುತ್ತಾ, ಹೀಟ್ ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಇದರಿಂದ ಮರಿಗಳಿಗೆ ಹೀಟ್ ಅನ್ನ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇಲ್ಲಪ್ಪ ಅದೆಲ್ಲ ಆಗೋದಿಲ್ಲ ಅಂತಂದ್ರೆ, ಲೋ ಬಜೆಟ್ ಒಳಗ ಒಂದು ತೆಂಗಿನ ಗರಿದು ಒಂದು ಶೆಡ್ ಮಾಡ್ಕೋರಿ ಹೊರಗಡೆ. ನೀವು ಶೆಡ್ಡಿನ ಹೊರಗಡೆ ಒಂದು ಟೈಮ್ ನೀವು ಮರಿಗಳನ್ನ ಹೊರಗೆ ಬಿಟ್ಕೊಂಡು ಬೇಸಿಗೆ ಒಳಗ ಈ ತಗಡು ಜಳಕ್ಕಿಂತ ತಗಡು ಕೆಳಗೆ ಇರಿಸೋದಕ್ಕಿಂತ ಹೊರಗ ಆ ತೆಂಗಿನ ಗರಿ ಶೆಡ್ ಕೆಳಗ ಇರೋದು ಬಹಳ ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಬೇಸಿಗೆ ಒಳಗ ಶೆಡ್ಡಿನ ವ್ಯವಸ್ಥೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತಾ. ಆ ರೀತಿ ಸರಿಯಾಗಿ ಗಾಳಿ ಆಡ್ಬೇಕು. ಶೆಡ್ ಫುಲ್ಲು ಕ್ಲೋಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಕಸ್ಮಾತ್ ಕ್ಲೋಸ್ ಇತ್ತಂದ್ರು ಅದನ್ನ ಸ್ವಲ್ಪ ಓಪನ್ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಅಂಡ್ ಆಲ್ಮೋಸ್ಟ್ ಹೆಂಗಂದ್ರೆ, ಕೆಲವೊಬ್ರು ಶೀಟ್ ಈ ತರ ಕೆಳಗ್ ಬಡ್ಕೊಂಡಿರ್ತಾರ, ಕುರಿ ಕೂಡೋ ಕಡೆ ಮೇಕೆ ಕೂಡೋ ಕಡೆ ಮೇಲೆ ಮೇಸ್ ಹಾಕೊಂಡಿರ್ತಾರ. ದಯವಿಟ್ಟು ಆ ತರ ಶೆಡ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಈ ಮೇಲೆ ಶೀಟ್ ಅದಾವಂದ್ರೂ ಕೆಳಗ ಇಷ್ಟು ಜಳ ಬಡಿತೈತಿ ನಮ್ಗ ಅಂತಂದ್ರ, ಕುರಿ ಬಾಜುನ ಒಂದು ಶೀಟ್ ಇತ್ತಂದ್ರ ಎಷ್ಟು ಜಳ ಬಡಿತೈತಿ ಇನ್ನು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾನು ಒಂದು ಕುರಿ ಶೆಡ್ಡಿನ ವಿಡಿಯೋ ಮಾಡಿದ್ದೀನಿ, ನಮ್ದು ಓನ್ ಶೆಡ್ಡಿನ ಬಗ್ಗೆ. ಸೊ ಅದ್ರೊಳಗೆ ನೀವು ಶೆಡ್ಡಿನ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಟ್ಟಿನಿ. ಅದನ್ನ ಹೋಗಿ ವಿಸಿಟ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ರೀತಿ ಮಾಡ್ಕೊರಿ. ಆ್ಯಂಡ್ ಈ ಮರಿಗಳಿಗೆ ನಾವು ಫ್ಯಾನ್ ಗೀನ್ ಹಾಕೋಕ್ಕಾಗಲ್ಲ, ಗೋಣಿ ಚೀಲ ಹಾಕೋಕ್ಕಾಗಲ್ಲ ಅಂದ್ರೆ, ಒಂದು ನಮ್ಗೆ ಆ ಟೈಮಿಗೆ ಗೊತ್ತಿರಲಿಲ್ಲ. ಆದರೆ ಆ ಶೆಡ್ ಪ್ರಿಪೇರ್ ಮಾಡಿಂದ ಗೊತ್ತಾಯಿತು. ಕೂಲಿಂಗ್ ಶೀಟ್ ಅಂತ ಸಿಗ್ತಾವೆ. ಈ ತಗಡು ಏನದವ ಇದ್ರ ಬದಲು ಮಿಡಲ್ 1-2 ಕಡೆ ಕೂಲಿಂಗ್ ಶೀಟ್ ಹಾಕೊಳ್ಳೋದ್ರಿಂದ ಮರಿಗಳಿಗೆ ಒಂದಿಷ್ಟು ಹೀಟನ್ನು ಕಂಟ್ರೋಲ್ ಮಾಡುವಂಥ ಅವಕಾಶ ನಮ್ಗೆ ಸಿಗುತ್ತೆ. 3ನೇ ಪಾಯಿಂಟ್ ಏನಪ್ಪ ಅಂದ್ರೆ, ವಾಟರ್ ಮ್ಯಾನೇಜ್ಮೆಂಟ್. ಅಂದ್ರೆ ಕುರಿ ಸಾಕಾಣಿಕೆ ಒಳಗ ಎಲ್ಲಾ ಟೈಮ್ ಒಳಗ ನೀರಿಂದ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಗೆ ಒಳಗಂದ್ರೆ ಇನ್ನೂ ಡಬಲ್ ಆಗುತ್ತೆ ಅದು ಮ್ಯಾನೇಜ್ಮೆಂಟ್. ಯಾವ ರೀತಿ ಅಂದ್ರೆ, ದಿನಕ್ಕೆ 3-4 ಸರಿ ಕ್ಲೀನ್ ಆಗಿರುವಂತ ವಾಟರ್ನ ತೊಳೆದು, ಅದ ಟಬ್ ಏನು ಇಟ್ಟಿರ್ತೀರಲ್ಲ ನೀರಿನ ಟಬ್, ಅದನ್ನ ಕ್ಲೀನ್ ಆಗಿ ತೊಳೆದು ಸ್ವಚ್ಛವಾಗಿರುವಂತ ನೀರು ಕೊಡ್ರಿ. ಅದ್ರ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಂದ್ರೆ, ಬಿಸಿಲಿಗೆ ಈ ಸರಿ ನೀರು ಭಾಳ ಕಾಯ್ದಿರ್ತಾವು. ಸೊ ಅಂತ ಕಾದಂತ ನೀರು ಕೊಡಕ್ಕೆ ಹೋಗ್ಬೇಡ. ಆಲ್ಮೋಸ್ಟ್ ನೀವು ನೀರು ಕೊಡ್ತೀರಿ ಅಂದ್ರೆ ಅದನ್ನ ಸ್ವಲ್ಪ ನೆಳ್ಳಿಗೆ ಸ್ಟೋರ್ ಮಾಡಿ ಇಟ್ಕೋರಿ. ಆ ಸ್ಟೋರ್ ಮಾಡಿ ಇಟ್ಕೊಂಡಿರುವಂತ ನೀರು ಕೊಡೋದ್ರಿಂದ ಮರಿಗಳಿಗೆ ಸ್ವಲ್ಪ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಏನಂದ್ರೆ, ಒಂದು ಟೈಮ್ ಎನರ್ಜಿ ಡ್ರಿಂಕ್ ಕೊಡ್ರಿ. ಯಾವ ರೀತಿ ಎನರ್ಜಿ ಡ್ರಿಂಕ್ ಪ್ರಿಪೇರ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ನೀವು ಡೈಲಿ ರೆಗ್ಯುಲರ್ ಆಗಿ ಕೊಡುವಂತ ನೀರಿಗೇನೆ 10 ಗ್ರಾಮ್ ಅಷ್ಟು ಬೆಲ್ಲ ಮತ್ತು ಉಪ್ಪು ಮಿಕ್ಸ್ ಮಾಡಿ ಒಂದು ಮರಿಗೆ ಕುಡಿಸೋದ್ರಿಂದ ಆ ಮರಿಗೆ ಸ್ವಲ್ಪ ಎನರ್ಜಿ ಪವರ್ ಜಾಸ್ತಿ ಬರುತ್ತೆ. ಸೊ ನಮ್ಗೆ ಬೇಸಿಗೆ ಒಳಗೆ ಸ್ವಲ್ಪ ಸರ್ಬತ್ ಅದು ಕುಡಿದ್ರೆ ಹೆಂಗೆ ಎನರ್ಜಿ ಬರುತ್ತೆ, ಒಂದು ಸ್ವಲ್ಪ ರಿಲೀಫ್ ಆಗುತ್ತೆ, ನಮ್ಗೆ ಹೀಟ್ ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಅದೇ ರೀತಿ ಮರಿಗಳಿಗೂ ಅನ್ಸುತ್ತೆ. ಬೆಲ್ಲ ಆಲ್ಮೋಸ್ಟ್ ಆಲ್ ತಂಪನ್ನು ಕೊಡುತ್ತೆ. ಸೊ ಬೆಲ್ಲ ಮತ್ತು ಉಪ್ಪನ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮರಿಗಳಿಗೆ ಬಾಡಿಗೆ ಒಂಥರ ಏನಂದ್ರೆ ಗ್ಲೂಕೋಸ್ ಕೊಟ್ಟಂಗೆ ಆಗುತ್ತೆ. ಸೊ ನೀವು ಗ್ಲೂಕೋಸ್ ನೀರು ಕೂಡ ಕೊಡಬಹುದು ಮರಿಗಳಿಗೆ. ಬೆಲ್ಲ ಉಪ್ಪು ನಿಮ್ಗೆ ಮನೆಯೊಳಗೆ ಇರುತ್ತಾ ಅದನ್ನ ಯೂಸ್ ಮಾಡ್ರಿ ಅಂತ ಹೇಳ್ತೀನಿ. ಸೊ ಅದು ಬೇಡಪ್ಪ ನಾವು ಗ್ಲೂಕೋಸ್ ತಂದು ಹಾಕ್ತೀವಿ ಅಂದ್ರೆ, ನೀವು ಗ್ಲೂಕೋಸ್ ನೀರು 1 ಟೈಮ್ ಕೊಡೋದ್ರಿಂದ ಮರಿಗಳು
ಚೆನ್ನಾಗಿರ್ತಾವೆ, ವೆಯ್ಟ್ ಗೇನ್ ಆಗ್ತಾವೆ. ಅಂದರೆ ಹೆಚ್ಚಾಗಿ ನೀರು ಕುಡಿದಷ್ಟು ಅಷ್ಟು ಮೇವು ತಿಂತಾವೆ, ಅದರಿಂದ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಈ ಥರ ಕೊಡೋದ್ರಿಂದ ಡಿಹೈಡ್ರೇಷನ್ ಆಗ್ಲಾರಂಗ ನಾವು ತಡೆಗಟ್ಬೋದು. ಮರಿಗಳು ನೀರು ಕಡಿಮೆ ಕುಡಿಯತ್ತಾವ ಅಂದ್ರೆ ಡಿಹೈಡ್ರೇಷನ್ ಆಗುತ್ತೆ. ಆಮೇಲೆ ಈ ಬೆಲ್ಲ ಮತ್ತು ಉಪ್ಪು ನೀರು ಕೊಡೋದ್ರಿಂದ ಮರಿಗಳು ಪ್ಲೇನ್ ವಾಟರ್ ಸ್ವಲ್ಪ ಹೆಚ್ಚಾಗೇ ಕುಡಿತಾವೆ. ಈ ಉಪ್ಪಿನ ಅಂಶ ಬೆಲ್ಲದ ಅಂಶ ನೆಕ್ಕಿದ ಮೇಲೆ ಮರಿಗಳು ಹೆಚ್ಚಾಗಿ ನೀರು ಕುಡಿತಾವೆ. ನೀರು ಕುಡಿದಷ್ಟು ಹಸಿವು ಜಾಸ್ತಿ ಆಗುತ್ತೆ, ಡೈಜೆಷನ್ ಪವರ್ ಜಾಸ್ತಿ ಆಗುತ್ತೆ. ಸೊ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಥವಾ ನೀವು ದನಗಳ ಸಾಕಾಣಿಕೆ ಅಂದ್ರೆ ಹಸು ಎಮ್ಮೆ ಏನೇ ಮಾಡತ್ತಿದ್ರು ಅಂದ್ರೆ ಎಷ್ಟು ನೀರು ಕುಡಿತಾವಲ್ಲ ಅಷ್ಟು ಅವಕ್ಕೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ, ಇಂಪ್ರೂವ್ ಆಗುತ್ತೆ. ಅದರಿಂದ ಮರಿಗಳು ವೆಯ್ಟ್ ಗೇನ್ ಆಗೋದಕ್ಕೆ ಚಾನ್ಸ್ ಸಿಗುತ್ತೆ. ಸೊ 4th ಪಾಯಿಂಟ್ ಏನಪ್ಪಾ ಅಂದ್ರೆ ಫುಡ್, ಆಹಾರದ ವ್ಯವಸ್ಥೆ ಯಾವ ರೀತಿ ಇರಬೇಕು. ಸೊ ಆಲ್ಮೋಸ್ಟ್ ಅಲ್ಲೂ ಬೇಸಿಗೆ ಒಳಗೆ ಮರಿಗಳು ಫುಡ್ ತಿನ್ನೋದನ್ನ ಭಾಳ ಕಡಿಮೆ ಮಾಡಿಬಿಡ್ತಾವೆ. ಸೊ ಅದಕ್ಕೆ ರೀಸನ್ ಇಷ್ಟ, ಅವಕ್ಕೆ ಹಸಿವಾಗೋದಿಲ್ಲ. ಅಂದರೆ ನಮಗೂ ಹಸಿವಾಗಲ್ಲ ಹೇಳ್ಬೇಕಂದ್ರೆ, ನೀರೆಲ್ಲ ಕುಡ್ಕೊಂಡು ಇದ್ದು ಏನಾಗ್ಬಿಡುತ್ತೆ ಅಂದ್ರೆ ಹಸಿವು ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಈ ಬಿಸಿಗೆ ಏನು ತಿಂದ್ರು ಏನಪ್ಪ ಅನ್ನಂಗಾಗುತ್ತಾ. ಸೊ ಅದೇ ರೀತಿ ಅವು ಮೂಕ ಪ್ರಾಣಿಗಳಿಗೂ ಹಾಗೆ ಆಗುತ್ತಾ, ಫುಡ್ ತಿನ್ನೋಕೆ ಆಸಕ್ತಿ ಇರಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ತಂಪೊತ್ನಾಗ ಫುಡ್ ಕೊಡೋದ್ರಿಂದ ಮರಿಗಳು ಚೆನ್ನಾಗಿ ಫುಡ್ ತಿಂತಾವು. ಅದರಿಂದ ಅದ್ರ ವೆಯ್ಟ್ ಲಾಸ್ ಆಗ್ಲಾರಂಗ ನಾವು ತಡೆಗಟ್ಬೋದು. ಯಾವ ಟೈಮಿಗೆ ಅಂತಂದ್ರೆ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ನೀವೇನು ಫುಡ್ ಕೊಡ್ತೀರಲ್ಲ ಸ್ವಲ್ಪ ಹೆವಿಯಾಗಿ ಕೊಡ್ರಿ. ಆ ಟೈಮ್ ಅದು ಚೆನ್ನಾಗಿ ಫುಡ್ ತಿನ್ನಲಿ. ಮಧ್ಯಾಹ್ನ ಬಿಸಿಲೊಳಗೆ ಲೈಟಾಗಿ ಫುಡ್ ಕೊಡ್ರಿ. ಅದರಿಂದ ಎಷ್ಟು ಬೇಕಷ್ಟು ತಿಂದ್ರೆ ತಿನ್ನತ್ತಾ, ಇಲ್ಲ ಅಂದ್ರೂ ಇಲ್ಲ. ಮತ್ತು ಈವ್ನಿಂಗ್ ಏನು ಕೊಡ್ತಿರಲ್ಲ ಸ್ವಲ್ಪ 5ರಿಂದ ಸ್ಟಾರ್ಟ್ ಮಾಡ್ಕೊಂಡು 6-7 ತನಕ ನೀವು ಆರಾಮಾಗಿ ಅದಕ್ಕೆ ಫುಡ್ ಕೊಡ್ರಿ, ಚೆನ್ನಾಗಿ ಫುಡ್ ತಿನ್ನಲಿ ಅದು. ಸೊ ಮಧ್ಯಾಹ್ನ ಸ್ವಲ್ಪ ಲೈಟಾಗಿ ಇಡೋಕೆ ಸ್ಟಾರ್ಟ್ ಮಾಡಿರಿ. ಸಾಯಂಕಾಲ ಮತ್ತು ಬೆಳಗ್ಗೆ ಸ್ವಲ್ಪ ಜಾಸ್ತಿ ಹಾಕ್ರಿ. ಇದರಿಂದ ಮರಿಗೆ ಡೈಜೆಷನ್ ಪವರ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮರಿ ಇಂಪ್ರೂವ್ ಆಗೋದಕ್ಕೂ ಚಾನ್ಸ್ ಸಿಗುತ್ತೆ. ಇನ್ನು ಕುರಿ ಅಥವಾ ಮೇಕೆಗೆ ಹೀಟು ಸ್ಟ್ರೆಸ್ ಆಗೈತಿ ಅಂತ ಯಾವ ರೀತಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಹೀಟು ಸ್ಟ್ರೆಸ್ ಏನಾದರೂ ಮರಿಗೆ ಆಗಿತ್ತಂದ್ರೆ ಮರಿ ಸರಿಯಾಗಿ ನೀರು ಕುಡಿಯಲ್ಲ, ಆಹಾರನೂ ತಿನ್ನಲ್ಲ, ಆಮೇಲೆ ಭಾಳ ವೀಕ್ ಆಗುತ್ತೆ. ವೆಯ್ಟ್ ಲಾಸ್ ಅಂದ್ರೆ ಫಾಸ್ಟಾಗಿ ಆಗುತ್ತೆ. ಅಂದ್ರೆ ವೆಯ್ಟ್ ಗೇನ್ ಆಗೋ ಬದಲು ವೆಯ್ಟ್ ಲಾಸ್ ಫಾಸ್ಟಾಗಿ ಆಗುತ್ತೆ. ಸೊ ನಮ್ಗೆ ಮರಿಗೆ ಹೀಟು ಸ್ಟ್ರೆಸ್ ಐತಿ ಅಂತ ಹೆಂಗೆ ಐಡೆಂಟಿಫೈ ಮಾಡೋದು ಫಸ್ಟ್ ಅಂತ ತಿಳ್ಕೊಬೇಕಂತಂದ್ರೆ, ಮರಿ ಯಾವಾಗಲೂ ಬಾಯಿ ಫುಲ್ ಓಪನ್ ಮಾಡಿ ಉಸಿರಾಡಕ್ಕೆ ಟ್ರೈ ಮಾಡ್ತಿರ್ತೈತಿ. ಅಂದ್ರೆ ಅದಕ್ಕೆ ಉಸಿರಾಟದ ಕಷ್ಟ ಆಗ್ತಿರ್ತೈತಿ ಬಾಯಿ ಕ್ಲೋಸ್ ಮಾಡಿದ್ರೆ. ಸೊ ಓಪನ್ ಮಾಡಿ ಉಸಿರಾಡಕ್ಕೆ ಟ್ರೈ ಮಾಡ್ತಿರ್ತೈತಿ. ಆದ್ರೆ ಫುಲ್ ಮೈಗೆ ಮೈ ಅಂದ್ರೆ ಬಾಡಿ ಹೊಟ್ಟೆ ಉಬ್ಬೋದು ಇಳಿಯೋದು ಮಾಡ್ತಿರ್ತೈತಿ. ಬ್ಯಾಸ್ಗೆ ಒಳಗೆ ಭಾಳ ತೇಕದಂಗೆ, ನಮ್ದು ಆಡು ಭಾಷೆ ಒಳಗೆ ಹೇಳ್ಬೇಕಂದ್ರೆ ಮರಿ ಭಾಳ ತೇಕ್ತಿರ್ತೈತಿ. ಆಮೇಲೆ ಎಲ್ಲ ಮರಿಗಳ ಜೊತೆ ನಿಂದ್ರಕ್ಕೆ ಟ್ರೈ ಮಾಡಲ್ಲ, ಸೈಡಿಗೆ ಎಲ್ಲಾದ್ರೂ ಒಂದೇ ಕಡೆ ಕುಂತಿರ್ತೈತಿ. ಆಲ್ಮೋಸ್ಟ್ ಆಲ್ ಅದು ನೆಳ್ಳಿಗೆ ಕುಂದ್ರಕ್ಕೆ ಟ್ರೈ ಮಾಡುತ್ತಾ. ನೀರು ಕುಡಿಬೇಕು ಅನಿಸ್ತಿರ್ತೈತೆ, ಆದ್ರೂ ನೀರು ಕುಡಿಯೋದಕ್ಕೆ ಬಂದರೂ ಅದು ನೀರು ಕುಡಿತಿರಲ್ಲ. ಸೊ ಇವೆಲ್ಲ ಏನಂದ್ರೆ ಹೀಟು ಸ್ಟ್ರೆಸ್ ಮರಿಗೆ ಭಾಳ ಆಗೈತಿ ಅಂತ ತಿಳ್ಕೊಬೇಕು. ಸೊ ಈಗ ಎನರ್ಜಿ ಕೇರ್ ಯಾವ ರೀತಿ ಮಾಡ್ಬೇಕಂತಂದ್ರೆ, ನಾನು ಆಗಲೇ ಹೇಳ್ದಂಗೆ ಶೆಡ್ ಕೂಲಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ಅಂದ್ರೆ ಒಂದು ಗೋಣಿ ಚೀಲ ನೆನೆಸಿ ಶೆಡ್ ಸುತ್ತು ಅಥವಾ ಮೇಲ್ಗಡೆ ಹಾಕೋಕೆ ಟ್ರೈ ಮಾಡಿರಿ. ಅಂದ್ರೆ ನೀವು ಫುಲ್ ಅದರಿಂದ ಕವರ್ ಮಾಡ್ಬೇಕಂತಿಲ್ಲ, ಒಂದು 2-3 ಕಡೆ ಗ್ಯಾಪ್ ಕೊಟ್ಟು ಹಾಕೋದ್ರಿಂದ ಒಣಗ್ದಂಗೆ 1-2 ಸರಿ ಹಾಕೋದ್ರಿಂದ ಮರಿಗೆ ಎಷ್ಟೋ ರಿಲೀಫ್ ಸಿಗುತ್ತೆ. ಅದ್ರ ಜೊತೆಗೆ ಬೇಸಿಗೆ ಒಳಗೆ ಅತಿ ಹೆಚ್ಚಾಗಿ ಸ್ವಲ್ಪ ಹಸಿ ಮೇವು ಕೊಡೋದ್ರಿಂದ ಅದ್ರೊಳಗೆ ನೀರಿನ ಅಂಶ ಜಾಸ್ತಿ ಇರುತ್ತೆ. ಮರಿಗೆ ಡೈಜೆಷನ್ ಪವರ್ ಕೂಡ ಇಂಪ್ರೂವ್ ಆಗುತ್ತೆ, ಮರಿಗೆ ನೀರಿನ ಅಂಶ ಕೂಡ ಹೋಗುತ್ತೆ. ಆಮೇಲೆ ಪ್ಲೇನ್ ಆಗಿರುವಂಥ ಸ್ವಲ್ಪ ಕೂಲ್ ಆಗಿರುವಂಥ ವಾಟರ್ ಕೊಡೋದ್ರಿಂದ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸಬಹುದು. ಆಮೇಲೆ ಸರಿಯಾಗಿ ಆಹಾರ ಪದ್ಧತಿನ ಬೇಸಿಗೆ ಒಳಗೆ ಅಳವಡಿಸ್ಕೋಬೇಕಾಗುತ್ತೆ. ಮಧ್ಯಾಹ್ನ ಹೆವಿ ಫುಡ್ ತಿನ್ನಲಿ ಅಂತ ಕೊಡೋದ್ರಿಂದ ಮರಿ ಇರೋವಂಥ ಫುಡ್ಡು ಕೂಡ ಲಾಸ್ ಮಾಡುತ್ತಾ, ವೇಸ್ಟ್ ಮಾಡುತ್ತಾ. ಅದರಿಂದ ಅದ್ರ ಡೈಜೆಷನ್ ಪವರ್ ಹಾಕಿರಿ ಅಂತ ತಿಂದ್ಬಿಡ್ತಂದ್ರೆ ಅದ್ರ ಡೈಜೆಷನ್ ಪವರ್ ಕೂಡ ಹಾಳಾಗುತ್ತೆ. ಸೊ ತಂಪತ್ನಾಗ ಹಾಕೋದ್ರಿಂದ ಮರಿಗಳು ಸ್ವಲ್ಪ ಜಾಸ್ತಿನ ಫುಡ್ ತಿಂತಾವು, ಮರಿಗಳು ಹೆಲ್ದಿ ಆಗಿರ್ತಾವೆ, ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಿನಕ್ಕೆ 1 ಸರಿ ಎನರ್ಜಿ ಡ್ರಿಂಕ್ ಕೊಡ್ರಿ. ಬೆಲ್ಲ ಮತ್ತು ಉಪ್ಪಿನ ನೀರು ಮಿಕ್ಸ್ ಮಾಡಿ ಕೊಡೋದ್ರಿಂದ ಮರಿಗಳು ಎನರ್ಜಿ ಮತ್ತು ಅದರದ್ದು ವೆಯ್ಟ್ ಗೇನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತಾವೆ. ಸೊ ಇಷ್ಟೆಲ್ಲ ಇದು ಸಮ್ಮರ್ ಒಳಗೆ ಬೇಸಿಗೆ ಒಳಗೆ ಮರಿಗಳನ್ನ ಯಾವ ರೀತಿ ಕೇರ್ ಮಾಡಬೇಕು, ಎನರ್ಜಿ ಲೆವೆಲ್ನ ಯಾವ ರೀತಿ ಇಂಪ್ರೂವ್ ಮಾಡಬಹುದು ಅನ್ನೋದಕ್ಕೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ. ಆ್ಯಂಡ್ ಇಂಥ ಹೆಚ್ಚಿನ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಟಿಪ್ಸ್ ಬೇಕಂದರೆ ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.